ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ದಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 18 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ, ಇದು ಬೆಳಿಗ್ಗೆ 10 ಗಂಟೆ 35 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ 1 ಗಂಟೆ 47 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ 12 ಗಂಟೆ 16 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಗ್ಗೆ 7 ಗಂಟೆ 43 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 38 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕಾರ್ಯವನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಆದರೆ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4 ಗಂಟೆ 40 ನಿಮಿಷದಿಂದ 6 ಗಂಟೆ 27 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಹಾಗೆ ವಾಣಿಜ್ಯಕ್ಕೆ, ಗಣಿತಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವರ್ತಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ತುಂಬ ಅನುಕೂಲತೆಗಳು ಉಂಟಾಗುವಂಥ ದಿನ. ಹಾಗೆ ವಾಕ್ಚಾತುರ್ಯಕ್ಕೂ ಕೂಡ, ಬುದ್ಧಿಶಕ್ತಿಗೂ ಕೂಡ, ಇನ್ನು ವಿನೋದ, ಹಾಸ್ಯ, ವಿದ್ಯೆ ಇವುಗಳಿಗೆಲ್ಲ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಕಲಾವಿದರಿಗೆ, ಸಾಹಿತಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ. ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ಹಾಗಾಗಿ ಅಂಥ ಅವಕಾಶಗಳನ್ನು ನೀವು ಬಳಸ್ಕೊಂಡ್ರೆ ಖಂಡಿತ ನಿಮ್ಮ ಜ್ಞಾನಕ್ಕೆ, ಪಾಂಡಿತ್ಯಕ್ಕೆ, ಹಾಗೆ ನಿಮ್ಮ ಟ್ಯಾಲೆಂಟ್ಗೆ ಉತ್ತಮವಾದಂತಹ ಗೌರವ ಸಂದಾಯವಾಗುತ್ತೆ. ಹಾಗಾಗಿ ಈ ದಿನ ಮಾತುಗಾರಿಕೆಯನ್ನು ಬಲ್ಲಂಥವ್ರು, ವಾಕ್ಚಾತುರ್ಯವನ್ನು ಉಳ್ಳಂಥವ್ರಿಗೂ ಕೂಡ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಸಾಧನೆ ಆಗುವಂಥ ದಿನ. ಹಾಗಾಗಿ ಕೆಲವು ಸಮಸ್ಯೆಗಳನ್ನು ಮಾತಿನ ಮೂಲಕವೇ ಪರಿಹಾರ ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಈ ಬುಧವಾರದಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಇರುವಂಥ ಬುಧ ಹೊರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಇನ್ನು ಪಾರ್ಟಿಷನ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ಬುಧ ಹೊರ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ
2 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ 9 ಗಂಟೆ 27 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ 10 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿದ್ರೂ ಕೂಡ ಈ ಶುಕ್ರ ಹೋರ ಸಂದರ್ಭದಲ್ಲಿ ಮಾಡಬೇಡಿ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು ಕೂಡ ಈ ಶುಕ್ರ ಹೋರ ಸಂದರ್ಭದಲ್ಲಿ ಬೇಡ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ 6 ಗಂಟೆ 6 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 30 ನಿಮಿಷದಿಂದ 8 ಗಂಟೆ 28 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಸ್ವಲ್ಪ ಮಂದಗತಿಯ ಫಲಿತಾಂಶವನ್ನು ಕೊಡುವಂಥದ್ದು. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ 9 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ವ್ಯಾಪಾರ ವ್ಯವಹಾರಗಳನ್ನು ಒಳ್ಳೆಯ ಮುಹೂರ್ತದ ಸಂದರ್ಭದಲ್ಲಿ ಆರಂಭ ಮಾಡಿ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇರುವಂಥ ಈ ಪಂಚಾಂಗ ಭಾಗವನ್ನು ಕೇಳಿಸ್ಕೊಳ್ಳಿ. ನಿಮಗೆ ಅಗತ್ಯವಾಗಿ ಬೇಕಾದಂತಹ ಕೆಲವು ಮಾಹಿತಿಗಳು ಇಲ್ಲಿ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನ ವಿಶೇಷವಾಗಿ ಪಿತೃಪಕ್ಷದ ಏಕಾದಶಿಯ ತಿಥಿ ಇರುವಂಥದ್ದು 11ನೆಯ ದಿನ. ಈ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಹೇಳಿ ಕರೀತಾರೆ. ಹಾಗೆ ಇದನ್ನು ಅಜ ಏಕಾದಶಿ ಅನ್ನುವಂಥ ಹೆಸರಿನಿಂದ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ಈ ಏಕಾದಶಿಯ ಮಹತ್ವ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಸರ್ವ ಪಾಪಗಳ ನಾಶ ಆಗುವಂಥ ಏಕಾದಶಿ ಇದು. ಇದನ್ನು ಅನುಸರಣೆ ಮಾಡೋದರಿಂದ ಹಾಗೆ ಅಶ್ವಮೇಧ ಯಜ್ಞದ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಕೆಲವರ ನಂಬಿಕೆ ಇದೆ. ಹಾಗೆ ಕಳೆದ ಸಂಪತ್ತಾಗಲಿ, ಕಳೆದು ಹೋಗಿರುವಂಥ ಗೌರವವನ್ನಾಗಲಿ ಪುನಃ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ಇಂದಿರಾ ಏಕಾದಶಿ ಅಥವಾ ಅಜಯ ಏಕಾದಶಿ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಈ ಏಕಾದಶಿಗೆ ಸಂಬಂಧಪಟ್ಟಂತೆ ಸತ್ಯ ಹರಿಶ್ಚಂದ್ರ ಈ ಕಥೆ ಬಹಳ ವಿಶೇಷವಾಗಿ ಜನಪ್ರಿಯವಾಗಿರುವಂಥದ್ದು. ಹಾಗಾಗಿ ತಮಗೆಲ್ರಿಗೂ ಗೊತ್ತಿದೆ, ಸತ್ಯ ಹರಿಶ್ಚಂದ್ರ ಸತ್ಯವಂತ, ಇಡೀ ಭೂಮಂಡಲಕ್ಕೆ ಒಡೆಯನಾಗಿದ್ದಂಥವನು. ಹಿಂದಿನ ಜನ್ಮದ ಯಾವುದೋ ಪಾಪಶೇಷದಿಂದ ಅವನು ರಾಜ್ಯವನ್ನು ಕಳೆದುಕೊಳ್ಬೇಕಾಯಿತು, ಹೆಂಡತಿ ಮಕ್ಕಳನ್ನು ಮಾರಿಕೊಳ್ಬೇಕಾಯಿತು, ಕೊನೆಗೆ ತನ್ನನ್ನೂ ಕೂಡ ಮಾರಿಕೊಂಡು ಸ್ಮಶಾನ ಕಾಯುವಂಥ ಒಂದು ಕೆಲಸವನ್ನು ಮಾಡಬೇಕಾಯಿತು. ಹಾಗಾಗಿ ಒಬ್ಬ ಚಕ್ರವರ್ತಿ ಸ್ಮಶಾನ ಕಾಯುವಂಥ ಆಗುವಂಥ ಒಂದು ಜೀವನ ಬಂತು ಅಂತ ಹೇಳಿದ್ರೆ ಅದು ಅವನ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕೆಲವು ತಪ್ಪುಗಳು, ಪಾಪಗಳು. ಹಾಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ರಾಜ ಸತ್ಯದಿಂದ ವಿಚಲಿತನಾಗಲಿಲ್ಲ. ಹೀಗೆ ಕಷ್ಟಪಡ್ತಾ ಇರುವಂಥ ಸಂದರ್ಭದಲ್ಲೇ ಒಬ್ಬ ಋಷಿ ಆ ಹರಿಶ್ಚಂದ್ರನ ಎದುರಿಗೆ ಬರ್ತಾನೆ. ಅವರು ಗೌತಮ ಋಷಿ. ಹಾಗಾಗಿ ತನ್ನ ದುಃಖದ ವೃತ್ತಾಂತವನ್ನು ಹರಿಶ್ಚಂದ್ರ ಗೌತಮ ಮಹರ್ಷಿಗಳಿಗೆ ಹೇಳಿಕೊಳ್ತಾನೆ. ಆಗ ಗೌತಮ ಋಷಿ ಈ ಏಕಾದಶಿಯ ವ್ರತದ ಬಗ್ಗೆ ಕೆಲವು ಮಹತ್ವದ ಮಾಹಿತಿಗಳನ್ನು ನೀಡ್ತಾನೆ. ಹಾಗಾಗಿ ರಾಜ ಆ ಋಷಿಯ ಮಾತಿನಂತೆ ಆ ಏಕಾದಶಿಯ ವ್ರತವನ್ನು ಮಾಡ್ತಾನೆ. ಇದರಿಂದಾಗಿ ಆತನ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತೆ. ಹಾಗೆ ಹೆಂಡತಿ ಮಕ್ಕಳೊಡನೆ ಮತ್ತೆ ಸೇರಿಕೊಳ್ಳುವಂಥ ಒಂದು ಪ್ರಸಂಗ ಒದಗಿ ಬರುತ್ತೆ. ಹಾಗೆ ಮತ್ತೆ ಚಕ್ರವರ್ತಿಯಾಗಿ ತಾನು ಕಳೆದುಕೊಂಡಿದ್ದಂತಹ ಸಂಪತ್ತನ್ನು ಹಾಗೆ ಗೌರವವನ್ನು ಪುನಃ ಸಂಪಾದನೆ ಮಾಡಿಕೊಳ್ಳಿಕ್ಕೆ ವಿಶೇಷ ಅವಕಾಶ ಆತನಿಗೆ ಒದಗಿ ಬರುತ್ತೆ. ಹಾಗಾಗಿ ಈ ಏಕಾದಶಿಯ ಮಹಿಮೆಯಿಂದ ಹರಿಶ್ಚಂದ್ರ ಶತ್ರುಗಳಿಲ್ಲದ ರಾಜ್ಯವನ್ನು ಹೊಂದಿಕೊಳ್ತಾನೆ ಕೊನೆಗೆ. ಇದು ಈ ಏಕಾದಶಿಯ ವ್ರತವನ್ನು ಮಾಡಿದ್ರ ಫಲ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಜನ ಪಾಪಗಳಿಂದ ವಿಮುಕ್ತರಾಗಬೇಕು ಅಂತ ಹೇಳಿದ್ರೆ ಈ ದಿನದ ಏಕಾದಶಿಯ ವ್ರತವನ್ನು ಮಾಡಬೇಕು. ಹಾಗೆ ಈ ಏಕಾದಶಿಯ ಮಹಿಮೆಯನ್ನು ಕೇಳೋದ್ರಿಂದಲೇ ಅಶ್ವಮೇಧ ಯಾಗದ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ.
ಆದ್ದರಿಂದಲೇ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಇಂದಿರಾ ಏಕಾದಶಿ ಅಂತ ಹೇಳಿ, ಇಲ್ಲಿ ಮಹಿಷ್ಮತಿ ನಗರದಲ್ಲಿ ಇಂದ್ರಸೇನ ಅನ್ನುವಂಥ ಒಬ್ಬ ರಾಜನ ಕಥೆಯನ್ನು ಇದು ಹೇಳುತ್ತೆ, ಈ ಇಂದಿರಾ ಏಕಾದಶಿ. ಆದ್ದರಿಂದಲೇ ಇಂದ್ರಸೇನ ರಾಜ ಈ ವ್ರತವನ್ನು ಮಾಡಿದಾಕ್ಷಣ ಸ್ವರ್ಗದಿಂದ ಪುಷ್ಪವೃಷ್ಟಿ ಆಯಿತು ಆತನಿಗೆ ಅನ್ನುವಂಥದ್ದು ಇದೆ. ಹಾಗೆ ಅಧೋಗತಿ ಹೊಂದಿದಂತಹ ಅವನ ತಂದೆ ಗರುಡಾರೂಢನಾಗಿ ವೈಕುಂಠಕ್ಕೆ ಹೋದ, ನಂತರ ತಾನೂ ಕೂಡ ಸ್ವರ್ಗಕ್ಕೆ ಹೋದ ಅನ್ನುವಂಥ ಕಥೆಯನ್ನು ಈ ಇಂದಿರಾ ಏಕಾದಶಿಯ ಕುರಿತಾದಂಥ ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥ ಮಾತು. ಹಾಗೆ ಈ ಏಕಾದಶಿಯ ಪುಣ್ಯದಿಂದ ಅಧೋಗತಿಗೆ ಹೋಗಿರುವಂಥ ಪಿತೃಗಳಿಗೂ ಸಹ ಮುಕ್ತಿ ದೊರೆಯುತ್ತೆ ಅನ್ನುವಂಥದ್ದು ಇದೆ. ಆದ್ದರಿಂದಲೇ ಈ ಪಿತೃಪಕ್ಷದಲ್ಲಿ ಇಂದಿರಾ ಏಕಾದಶಿ ಬಹಳ ವಿಶೇಷವಾಗಿ ಅನುಸರಣೆ ಮಾಡಬೇಕಾಗಿರುವಂಥ ಏಕಾದಶಿ. ನಮಗಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲಿ ಮೃತರಾಗಿರುವಂಥ ಎಲ್ಲರಿಗೂ ಕೂಡ ಸದ್ಗತಿ ಪ್ರಾಪ್ತಿಗಾಗಿ ಈ ಏಕಾದಶಿಯನ್ನು ಅನುಸರಣೆ ಮಾಡಬೇಕು, ಆಚರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಪದ್ಮಪುರಾಣದ ಉತ್ತರಕಾಂಡದ 58ನೇ ಅಧ್ಯಾಯದಲ್ಲಿ ಅಜ ಏಕಾದಶಿಯ ಬಗ್ಗೆ ಹೇಳಿದರೆ, ಬ್ರಹ್ಮವೈವರ್ತ ಪುರಾಣದಲ್ಲಿ ಇಂದಿರಾ ಏಕಾದಶಿಯ ಬಗ್ಗೆ ತಿಳಿಸ್ತಾರೆ. ಹಾಗಾಗಿ ಇವೆರಡೂ ಕೂಡ ಒಂದೇ, ಈ ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು. ಹಾಗಾಗಿ ಈ ಪಿತೃಪಕ್ಷದಲ್ಲಿ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಮುಂದೆ ಆಶ್ವಯುಜ ಮಾಸದಲ್ಲಿ ಬರುವಂಥ ಏಕಾದಶಿ ಅಂತ ಹೇಳಿದ್ರೆ, ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ ಪಾಶಾಂಕುಶ ಏಕಾದಶಿ. ಇಲ್ಲಿ ದೈವ ನಿಂದನೆಯ ಪಾಪಗಳ ಶಾಪ ಏನಾದರೂ ಇದ್ದರೆ ಅದು ನಾಶವಾಗುತ್ತೆ. ಅಂದರೆ ಯಾರಾದರೂ ದೇವರನ್ನು ನಿಂದಿಸಿದರೆ ಅಂಥ ಪಾಪಗಳು ನಿವಾರಣೆಯಾಗುತ್ತೆ. ಹಿಂದಿನ 10 ತಲೆಮಾರಿನ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ, ಮುಕ್ತಿ ಸಿಕ್ಕತ್ತೆ ಈ ಪಾಶಾಂಕುಶ ಏಕಾದಶಿಯನ್ನು ಮುಂದಿನ ತಿಂಗಳ ಏಕಾದಶಿಯ ದಿನ ಆಚರಣೆ ಮಾಡೋದ್ರಿಂದ. ಇನ್ನು ಆಶ್ವಯುಜ ಬಹುಳ ಏಕಾದಶಿ ಅಂದರೆ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದನ್ನೇ ರಮಾ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಇದು ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುವಂಥ ಏಕಾದಶಿ. ಹಾಗಾಗಿ ಮುಂದಿನ ತಿಂಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಗಳ ಬಗ್ಗೆ ಈ ಮಾಹಿತಿಯನ್ನು ಕೇಳಿಕೊಂಡ್ರಿ. ಹಾಗೆ ಈ ದಿನ ಏಕಾದಶಿಯಲ್ಲಿ ಕೆಲವು ಸುಲಭ ಅನುಷ್ಠಾನಗಳನ್ನು ಮಾಡಿಕೊಂಡು ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಯಾರಿಗೆ ಈ ಏಕಾದಶಿಯ ವ್ರತದಲ್ಲಿ ನಂಬಿಕೆ ಇದೆ ಅಂಥವರು ಈ ಪರಿಹಾರವನ್ನು ಮಾಡಬಹುದು. ಅದರಲ್ಲೂ ಮದುವೆ ಸಮಸ್ಯೆ ಇರುವಂಥವರು ಈ ದಿನ 3 kg ಕಡಲೆಬೇಳೆ, 9 ಅರಿಶಿಣದ ಕೊಂಬು, ಹಳದಿ ವಸ್ತ್ರ ಇವುಗಳನ್ನು ದಕ್ಷಿಣೆ ಸಹಿತ ವಿಷ್ಣು ಮಂದಿರದಲ್ಲಿ ದಾನ ಮಾಡಿ ಪ್ರಾರ್ಥನೆ ಮಾಡಿ, ಹೀಗೆ 9 ಏಕಾದಶಿಗಳು ಈ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ಶುಭ ಫಲ ದೊರೆಯುತ್ತೆ. ಹಾಗಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರುತ್ತೆ, ಎಷ್ಟೇ ಶ್ರಮಪಟ್ಟರೂ ಅವರಿಗೆ ವಿದ್ಯೆ ಪ್ರಾಪ್ತಿಯಾಗಲ್ಲ. ಅಂಥವರು ಈ ದಿನ ಶುಭ್ರವಾದ ಬಿಳಿಯ ವಸ್ತ್ರವನ್ನು ಧರಿಸಿ ವಿಷ್ಣುವಿನ ಅಷ್ಟಾಕ್ಷರಿ ಮಂತ್ರವನ್ನು 9 ಮಾಲೆ ಜಪಿಸಬೇಕು. ಇನ್ನು ವಿಶೇಷವಾಗಿ ಮಾನಸಿಕ ತೊಂದರೆ ಇರುವಂಥವರು ಈ ದಿನ ವಿಷ್ಣುವಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗೆ ಸಂತಾನ ಇಲ್ಲದೆ ಇರುವಂಥವರು ಕೆಲವರು ಕೊರಗ್ತಾ ಇರ್ತಾರೆ, ಅಂಥವರು ಈ ದಿನ ಸಂಕಲ್ಪಪೂರ್ವಕವಾಗಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತೇವೆ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ಸಂತಾನ ಭಾಗ್ಯವನ್ನು ಕರುಣಿಸು ಅಂತ ಹೇಳಿ ಸಂತಾನ ಗೋಪಾಲಕೃಷ್ಣನಿಗೆ 21 ನಮಸ್ಕಾರವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಖಂಡಿತ ಸಂತಾನ ಪ್ರಾಪ್ತಿಯಾಗತ್ತೆ. ಇನ್ನು ಹಣಕಾಸಿನ ತೊಂದರೆ ಇರುವಂಥವರು ಈ ದಿನ ಪ್ರಾತಃ ಕಾಲದಲ್ಲಿ ಹಾಗೆ ಸಾಯಂಕಾಲದ ಸಮಯದಲ್ಲಿ ಭಜಗೋವಿಂದಂ ಸ್ತೋತ್ರವನ್ನು ಹಾಗೆ ಕನಕಧಾರ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತೆ. ಇನ್ನು ಕೆಲವರಿಗೆ ವಿಪರೀತ ಕನಸುಗಳು ಬೀಳುತ್ತೆ, ರಾತ್ರಿ ನಿದ್ರಾ ಭಂಗ ಆಗ್ತಾ ಇರುತ್ತೆ. ಅಂಥವರು ಕೂಡ ಈ ಏಕಾದಶಿಯ ದಿನ ಯಾವುದೇ ವೈಷ್ಣವ ದೇವಾಲಯಕ್ಕೆ ಹೋಗಿ 21 ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗೆ ಪ್ರತಿ ಏಕಾದಶಿಯಂದು ಕೂಡ ಈ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ರಾತ್ರಿಯಲ್ಲಿ ಬೀಳುವಂಥ ದುಸ್ವಪ್ನಗಳಾಗಲಿ ವಿಪರೀತ ಕನಸುಗಳಾಗಲಿ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಕೆಲವರಿಗೆ ಶನಿ ದೋಷ ಇರುತ್ತೆ. ಹಾಗಾಗಿ ಈ ಏಕಾದಶಿಯ ದಿನ ಸುಂದರಕಾಂಡ ಪಾರಾಯಣವನ್ನು ಮಾಡಬೇಕು. ಅಥವಾ ಈ ಏಕಾದಶಿ ಇಲ್ಲಾಂದರೆ ಮುಂದೆ ಬರುವಂಥ ಯಾವುದೇ ಏಕಾದಶಿಯ ಸಂದರ್ಭದಲ್ಲೂ ಕೂಡ ನೀವು ಸುಂದರಕಾಂಡ ರಾಮಾಯಣವನ್ನು ಪಾರಾಯಣ ಮಾಡಿ ಶನಿದೋಷ ನಿವಾರಣೆಯಾಗುತ್ತೆ. ಇನ್ನು ಕೆಲವರಿಗೆ ಗುರುದೋಷ ಇರುತ್ತೆ. ಇಂಥವರು ಹಳದಿ ವಸ್ತ್ರವನ್ನು ಧರಿಸಿ ರಾಮತಾರಕ ಮಂತ್ರವನ್ನು ಏಕಾದಶಿಯ ದಿನ ಪಠಣ ಮಾಡಿಕೊಳ್ಬೇಕು. ಇದರಿಂದ ಗುರುದೋಷ ನಿವಾರಣೆಯಾಗುತ್ತೆ. ಇನ್ನು ಕೆಲವರಿಗೆ ಜಾತಕದಲ್ಲಿ ರಾಹು ಕೇತು ದೋಷ ಇರುತ್ತೆ. ಇಂಥವರು ನರಸಿಂಹದೇವರಿಗೆ ಪುರುಷ ಸೂಕ್ತದಿಂದ ಗಂಧಾಭಿಷೇಕವನ್ನು ಮಾಡಿಸ್ಬೇಕು ಈ ಏಕಾದಶಿಯ ದಿನ. ಈ ಏಕಾದಶಿ ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂಥ ಯಾವುದೇ ಏಕಾದಶಿ ಎಂದು ಕೂಡ ಇದನ್ನು ಮಾಡಿಸ್ಬಹುದು.
11 ಏಕಾದಶಿಯಂದು ಈ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ. ಇನ್ನು ಮನೆಯಲ್ಲಿ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಇಂಥವರು ವಿಶೇಷವಾಗಿ ಮನೆಯ ಈಶಾನ್ಯ ಭಾಗದಲ್ಲಿ ತುಳಸಿಯನ್ನು ಈ ದಿನ ನೆಟ್ಟರೆ ಖಂಡಿತ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಇನ್ನು ಕೆಲವರು ಮನೆಯಲ್ಲಿ ಸ್ತ್ರೀಯರ ಆರೋಗ್ಯ ಆಗಾಗ್ಗೆ ಹದಗೆಡ್ತಾ ಇರುತ್ತೆ. ಅಂಥವರು ಈ ದಿನದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗ್ತಾ ಇರುವಂತಹ ಚಿತ್ರವನ್ನು ವಿಧಿವತ್ತಾಗಿ ತಂದು ಮನೆಯ ಈಶಾನ್ಯ ಭಾಗದಲ್ಲಿ ಇಟ್ಟು ಅದಕ್ಕೆ ಪೂಜೆಯನ್ನು ನೆರವೇರಿಸೋದ್ರಿಂದ ಸ್ತ್ರೀಯರ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಇನ್ನು ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅಂಥವರು ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧ ನದಿಯ ನೀರನ್ನು ತಂದು 3 ಬಾರಿ ಸುದರ್ಶನಾಷ್ಟಕದಿಂದ ಅಭಿಮಂತ್ರಿಸಿ ಆ ನೀರನ್ನು ಮಗುವಿಗೆ ಕುಡಿಸೋದ್ರಿಂದ ಮಗುವಿಗೆ ಇರುವಂಥ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಬಾಲಗ್ರಹವಾಗಲಿ, ಬೆಚ್ಚಿ ಬೀಳುವಂಥದ್ದು, ಹಲ್ಲು ಕಡಿಯುವಂಥದ್ದು, ರಾತ್ರಿಯಲ್ಲಿ ಮೂತ್ರ ಮಾಡಿಕೊಳ್ಳುವಂಥದ್ದು ಇತ್ಯಾದಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಸುದರ್ಶನಾಷ್ಟಕ ಬಹಳ ಪವರ್ಫುಲ್ ಆಗಿರುವಂಥದ್ದು. ಇದನ್ನು ಅನುಸರಣೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗಾಗಿ ಈ ಏಕಾದಶಿ ಅನ್ನುವಂಥದ್ದು ಬಂಧುಗಳೇ ಬರೀ ಉಪವಾಸ ಮಾಡುವಂಥದ್ದೇ ಅಲ್ಲ, ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು. ಹಾಗಾಗಿನೇ ವರ್ಷದಲ್ಲಿ ಬರುವಂಥ 24 ಏಕಾದಶಿಗಳು, ಕೃಷ್ಣ ಪಕ್ಷದಲ್ಲಿ 12, ಶುಕ್ಲ ಪಕ್ಷದಲ್ಲಿ 12, ಒಟ್ಟು 24 ಏಕಾದಶಿಗಳು ಕೂಡ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವಂಥದ್ದು. ಹಾಗಾಗಿ ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಈಗ ಹೇಳಿದಂತಹ ಸಮಸ್ಯೆಗಳಿಗೆ ಪರಿಹಾರ ಇದೆ. ಹಾಗಾಗಿ ನಂಬಿಕೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಈ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಿ ಖಂಡಿತ ಅದರ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಒಂದೆರಡು ಪ್ರಶ್ನೆಗಳ ಬಗ್ಗೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಪಿತೃಪಕ್ಷದಲ್ಲಿ ಮಾಡಬೇಕಾಗಿರುವಂಥ ದಾನಗಳ ಬಗ್ಗೆ, ಅದರಲ್ಲೂ ಕೆಲವು ಕಡೆ ದಶದಾನಗಳ ಬಗ್ಗೆ ಹೇಳಿದ್ದಾರೆ, ಅಷ್ಟದಾನಗಳನ್ನು ಹೇಳಿದ್ದಾರೆ, ಹಾಗೆ ಉಪದಾನಗಳು 14 ಇದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಈ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರನ್ನು ಸಂತೋಷಗೊಳಿಸಲಿಕ್ಕಾಗಿ ಪೂಜೆಯನ್ನು ಮಾಡುವಂಥದ್ದಷ್ಟೇ ಅಲ್ಲ, ಪಿತೃಗಳ ಹೆಸರಿನಲ್ಲಿ ಕೆಲವೊಂದು ವಸ್ತುಗಳನ್ನು ಕೂಡ ದಾನ ಮಾಡೋದ್ರಿಂದ ಅವರನ್ನು ಸಂತೋಷಗೊಳಿಸಬಹುದು. ಮತ್ತು ಸ್ವರ್ಗದ ಹಾದಿಯನ್ನು ಅವರಿಗೆ ಅಂದರೆ ಮುಕ್ತಿಯನ್ನು ತೋರಿಸಲಿಕ್ಕೆ ಈ ದಾನಗಳು ಕೂಡ ಸಹಕಾರಿಯಾಗಿದೆ ಅನ್ನುವಂಥ ಒಂದು ಅಂಶ ಹಲವಾರು ಪುರಾಣಗಳಲ್ಲೂ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಪಿತೃಪಕ್ಷ ಅಂತ ಹೇಳಿದ್ರೆ ನಮ್ಮ ಪಿತೃಗಳಿಗೆ ಗೌರವವನ್ನು ಸಲ್ಲಿಸುವಂಥ ಹಬ್ಬ ಅಷ್ಟೇ ಅಲ್ಲ, ಸದ್ಗುಣವನ್ನು ಪಡೀಲಿಕ್ಕೆ ಮತ್ತು ಮೋಕ್ಷದ ಬಾಗಿಲನ್ನು ತೆರೀಲಿಕ್ಕೂ ಕೂಡ ಇದು ಅತ್ಯಂತ ಉತ್ತಮವಾದಂಥ ಸಮಯ ಈ ಪಿತೃಪಕ್ಷ. ಹಾಗಾಗಿ ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದಷ್ಟು ಶುಭ ಫಲಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ದೇವರನ್ನು ಆರಾಧನೆ ಮಾಡೋದು ಬಿಟ್ಟು ಪಿತೃಗಳನ್ನು ಆರಾಧನೆ ಮಾಡುವಂಥದ್ದು ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಆಗ್ತಾ ಇರುವಂಥದ್ದು. ಹಾಗೆ ಈ ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದರ ಜೊತೆಗೆ ದಾನವನ್ನು ಮಾಡೋದರಿಂದ ಕೂಡ ವಿಶೇಷ ಮಹತ್ವವನ್ನು ಪಡ್ಕೊಳ್ತಾರೆ, ವಿಶೇಷ ಫಲಗಳು ಕೂಡ ಇದೆ. ಹಾಗಾಗಿ ಪಿತೃಪಕ್ಷದಲ್ಲಿ ದಾನ ಧರ್ಮಾದಿಗಳನ್ನು ಮಾಡೋದರಿಂದ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಪಿತೃಪಕ್ಷದಲ್ಲಿ ಮಾಡಬೇಕಾಗಿರುವಂಥ ದಶದಾನಗಳು ಯಾವ್ಯಾವುದು ಅಂತ ಹೇಳಿದ್ರೆ ಗೋದಾನ, ಭೂದಾನ, ತಿಲದಾನ, ಹಿರಣ್ಯದಾನ, ಆಜ್ಯದಾನ, ವಸ್ತ್ರದಾನ, ಧಾನ್ಯದಾನ, ಗುಡದಾನ, ಇನ್ನು ರೌಪ್ಯದಾನ, ಲವಣದಾನ. ಹಾಗೆ ಅಷ್ಟದಾನಗಳು ಯಾವ್ಯಾವುದು ಅಂತ ಹೇಳಿದ್ರೆ ಆಮಾನ್ನದಾನ ಅಂದರೆ ಅನ್ನದಾನ, ಉದಕುಂಭದಾನ, ಗೋದಾನ, ವಸ್ತ್ರದಾನ, ಶಯ್ಯಾದಾನ, ಛತ್ರಿದಾನ, ಹಾಗೆ ಆಸನದಾನ, ತಿಲದಾನ, ಇವುಗಳನ್ನು ಅಷ್ಟದಾನಗಳು ಅಂತ ಹೇಳಿ ಕರೀತಾರೆ. ಹಾಗೆ ಉಪದಾನಗಳು 14 ಇದೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಅನ್ನದಾನ, ಉದಕುಂಭದಾನ, ಪಾದುಕಾದಾನ, ಕಮಂಡಲದಾನ, ಛತ್ರಿದಾನ, ವಸ್ತ್ರದಾನ, ಇನ್ನು ಊರುಗೋಲು ದಾನ, ಲೋಹದಂಡದಾನ, ಅಗ್ಗಿಷ್ಟಿಕೆ ದಾನ, ದೀಪದಾನ, ತಿಲದಾನ, ತಾಂಬೂಲದಾನ, ಚಂದನದಾನ, ಪುಷ್ಪಮಾಲೆಯ ದಾನ, ಹೀಗೆ ಉಪದಾನಗಳು 14 ಇದೆ ಅನ್ನುವಂಥದ್ದು ಇದೆ. ಹಾಗಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಈ ದಾನಗಳನ್ನು ನೀಡಬೇಕು ಅನ್ನುವಂಥದ್ರ ಉಲ್ಲೇಖ ಇದೆ. ಹಾಗೆ ಸಾಮಾನ್ಯವಾಗಿ 7 ದಾನಗಳನ್ನು ಈ ಪಿತೃಪಕ್ಷದಲ್ಲಿ ಮಾಡಲೇಬೇಕು ಅನ್ನುವಂಥದ್ದಿದೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಕಪ್ಪು ಎಳ್ಳು, ತಿಲದಾನ. ಇದು ಶ್ರಾದ್ದ ಮಾಡುವಾಗಲಿ ತರ್ಪಣವನ್ನು ಮಾಡುವಾಗಲಿ ವಿಶೇಷವಾಗಿ ಬೇಕಾಗಿರುವಂಥದ್ದು ಕಪ್ಪು ಎಳ್ಳು. ಹಾಗಾಗಿ ಶ್ರಾದ್ದದ ಪ್ರಮುಖ ಅಂಶಗಳಲ್ಲಿ ಕಪ್ಪು ಎಳ್ಳು ಕೂಡ ಒಂದು. ಹಾಗೆ ಶ್ರಾದ್ದದಲ್ಲಿ ದಾನ ಮಾಡೋದಕ್ಕೆ ಅಂದರೆ ಈ ಪಕ್ಷ ಮಾಸದಲ್ಲಿ ದಾನವನ್ನು ಮಾಡಲಿಕ್ಕೆ ವಿಶೇಷ ಮಹತ್ವವನ್ನು ನೀಡಿದ್ದಾರೆ.
ಪಿತೃಪಕ್ಷದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಅದು ನೇರವಾಗಿ ನಮ್ಮ ಪೂರ್ವಜರನ್ನು ಸೇರುತ್ತೆ. ಇದರಿಂದ ನಮ್ಮ ಹಿರಿಯರು ಸಂತೋಷಗೊಂಡು ನಮ್ಮ ಇಡೀ ಕುಟುಂಬವನ್ನು ಪ್ರಗತಿ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವಾದ ಮಾಡ್ತಾರೆ. ಇದರಿಂದ ಮನೆಯಲ್ಲಿ ಸದಾಕಾಲ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಪಿತೃಪಕ್ಷದಲ್ಲಿ ಕಪ್ಪು ಎಳ್ಳನ್ನು ಅಂದರೆ ತಿಲವನ್ನು ದಾನ ಮಾಡುವಂಥದ್ದಿದೆ. ಇನ್ನು ಭೂದಾನ, ಧರ್ಮಗ್ರಂಥಗಳ ಪ್ರಕಾರ ಪಿತೃಪಕ್ಷದಲ್ಲಿ ಭೂಮಿಯನ್ನು ದಾನ ಮಾಡೋದನ್ನು ಅತಿ ದೊಡ್ಡ ಕೊಡುಗೆ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ಅಥವಾ ತಿಳಿದು ಕೂಡ ಮಾಡಿರುವಂಥ ತಪ್ಪಿನಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಪಿತೃಪಕ್ಷದಲ್ಲಿ ಒಂದಿಷ್ಟು ಭೂಮಿಯನ್ನು ದಾನ ಮಾಡಬೇಕು ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಹಿಂದೆ ರಾಜ ಮಹಾರಾಜರು ಸತ್ಪಾತ್ರರಿಗೆ ಭೂಮಿಯನ್ನು ದಾನ ಮಾಡ್ತಾ ಇದ್ದಂಥದ್ದು ಇತ್ತು. ಹಾಗೆ ಜಮೀನ್ದಾರರು ಕೂಡ ಕೆಲವೊಮ್ಮೆ ಭೂಮಿಯನ್ನು ದಾನ ಮಾಡುವಂಥದ್ದು, ರೈತರಿಗೋ ಅಥವಾ ಬ್ರಾಹ್ಮಣರಿಗೋ ಸತ್ಪಾತ್ರರಿಗೋ ಅದನ್ನು ದಾನ ಮಾಡಿರುವಂಥ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ತಾ ಇದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಭೂದಾನ ಅಕ್ಷಯ ಫಲವನ್ನು ನೀಡುತ್ತೆ, ಅಕ್ಷಯ ಪುಣ್ಯವನ್ನು ನೀಡುತ್ತೆ. ಇನ್ನು ಪಿತೃಪಕ್ಷದಲ್ಲಂತೂ ಭೂದಾನ ಮಾಡಿದ್ರೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಮತ್ತು ಮನೆಯ ಗೌರವ ಹೆಚ್ಚಾಗುತ್ತೆ. ಇನ್ನು ಮನೆತನದಲ್ಲಿ ಸಂತತಿಗಳಾಗಲಿ ಸಮೃದ್ಧಿಯಾಗಲಿ ಹಾಗೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಈ ಭೂದಾನವನ್ನು ಈ ಪಿತೃಪಕ್ಷದ ಸಮಯದಲ್ಲಿ ಮಾಡೋದ್ರಿಂದ. ಇನ್ನು ಬೆಳ್ಳಿಯ ದಾನ, ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವಂತೆ ಚಂದ್ರನ ಮೇಲಿನ ಭಾಗದಲ್ಲಿ ಪಿತೃಗಳು ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಅನ್ನೋಂಥ ಒಂದು ವಿಚಾರ ಇದೆ. ಹಾಗಾಗಿ ಪೂರ್ವಜರು ಚಂದ್ರನ ಹೊಳಪುಳ್ಳಂಥ ಬೆಳ್ಳಿಯ ಪಾತ್ರೆಗಳನ್ನು ಇಷ್ಟಪಡ್ತಾರೆ, ಬೆಳ್ಳಿಯ ಸಾಮಗ್ರಿಗಳನ್ನು ಇಷ್ಟಪಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಪಿತೃಪಕ್ಷದಲ್ಲಿ ಬೆಳ್ಳಿಯಿಂದ ತಯಾರಿಸಿದಂತಹ ವಸ್ತುಗಳನ್ನು ದಾನ ಮಾಡಬೇಕು. ಈ ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ಪಿತೃಪಕ್ಷದಲ್ಲಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ವಸ್ತ್ರದಾನ, ಪಿತೃಗಳು ಕೂಡ ಸಾಮಾನ್ಯ ಮನುಷ್ಯರಂತೆ ಶೀತವನ್ನು ಸೆಖೆಯನ್ನು ಹಾಗೆ ಚಳಿಯನ್ನು ಅನುಭವಿಸುವಂಥವ್ರು. ಹಾಗಾಗಿ ಅವರಿಗೂ ಕೂಡ ನಮ್ಮಂತೆ ವಸ್ತ್ರಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ವಸ್ತ್ರಗಳನ್ನು ದಾನ ಮಾಡಬೇಕು. ಪೂರ್ವಜರ ಹೆಸರಿನಲ್ಲಿ ಬಟ್ಟೆಗಳನ್ನು ದಾನ ಮಾಡೋದರಿಂದ ಜೀವನದಲ್ಲಿ ಎಲ್ಲ ಭೌತಿಕ ಸಂತೋಷಗಳನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಈ ಪೂರ್ವಜರ ಆಶೀರ್ವಾದಕ್ಕೂ ಕೂಡ ಪಾತ್ರರಾಗಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ವಸ್ತ್ರದಾನವನ್ನು ವಿಶೇಷವಾಗಿ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಮಾಡಬೇಕು. ಒಂದು ಪಂಚೆಯನ್ನು, ಟವಲನ್ನು, ಸೀರೆಯನ್ನು, ರವಿಕೆಯನ್ನು ಅಥವಾ ನಿಮಗೆ ಇಷ್ಟ ಬಂದಂಥ ಯಾವುದೇ ವಸ್ತ್ರವನ್ನು ಕೂಡ ಇಲ್ಲಿ ಸತ್ಪಾತ್ರರಿಗೆ ದಾನ ಮಾಡಬಹುದು. ಇನ್ನು ಬೆಲ್ಲ ಮತ್ತು ಉಪ್ಪು, ಈ ಶ್ರಾದ್ದ ಪಕ್ಷದಲ್ಲಿ ಪೂರ್ವಜರಿಗೆ ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡುವಂಥದ್ದು ಅತ್ಯುತ್ತಮ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಮನೆಯಲ್ಲಿ ಆಗಾಗ್ಗೆ ವಿವಾದಗಳಾಗ್ತಾ ಇದ್ದರೆ, ಭಿನ್ನಾಭಿಪ್ರಾಯಗಳಾಗ್ತಾ ಇದ್ದರೆ, ಕಲಹಗಳು ಉಂಟಾಗ್ತಾ ಇದ್ದರೆ ಅದರ ನಿವಾರಣೆಗಾಗಿ ಮತ್ತು ಆರ್ಥಿಕ ಸಮಸ್ಯೆಗಳು ಎದುರಿಸ್ತಾ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನೆಯಲ್ಲಿ ಶುಭ ಸಮಾಚಾರವನ್ನು ಕೇಳಬೇಕು ಅಂತಿದ್ರೂ ಕೂಡ ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡಬೇಕು. ಇದರಿಂದ ಮನೆಯಲ್ಲಿ ಶುಭ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಬೆಲ್ಲವನ್ನು ಮತ್ತು ಉಪ್ಪನ್ನು ಈ ಪಿತೃಪಕ್ಷದ ಸಂದರ್ಭದಲ್ಲಿ ದಾನ ಮಾಡಬೇಕು. ಇನ್ನು ಚಪ್ಪಲಿಯ ದಾನ, ಪಾದರಕ್ಷೆಗಳ ದಾನ, ಪಿತೃಪಕ್ಷದಲ್ಲಿ ಪೂರ್ವಜರ ಶಾಂತಿಗಾಗಿ ಚಪ್ಪಲಿಯನ್ನು ಅಥವಾ ಪಾದರಕ್ಷೆಗಳನ್ನು ದಾನ ಮಾಡಬೇಕು. ಪಿತೃಪಕ್ಷದಲ್ಲಿ ಚಪ್ಪಲಿಗಳನ್ನು ದಾನ ಮಾಡೋದ್ರಿಂದ ಪಿತೃಗಳ ಆತ್ಮಗಳು ತೃಪ್ತಿಯನ್ನು ಪಡೆಯುತ್ತೆ ಮತ್ತು ಭೂಮಿಯಲ್ಲಿರುವಂಥ ತನ್ನ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಪಿತೃಗಳು ಅನ್ನುವಂಥ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ, ಈ ಪಿತೃಪಕ್ಷದಲ್ಲಿ ಚಪ್ಪಲಿಯನ್ನು ದಾನ ಮಾಡೋದ್ರಿಂದ ಕುಟುಂಬದಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆ ಅವರ ದಾರಿ ಸುಗಮವಾಗುತ್ತೆ, ಮುಂದಿನ ಬದುಕು ಯಶಸ್ವಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಪಾದರಕ್ಷೆಗಳನ್ನು ಈ ಪಿತೃಪಕ್ಷದ ಸಂದರ್ಭದಲ್ಲಿ ದಾನ ಮಾಡಬೇಕು. ಇನ್ನು ಛತ್ರಿಯ ದಾನ, ಪಿತೃಗಳನ್ನು ಅಥವಾ ನಮ್ಮ ಪೂರ್ವಜರನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಇಷ್ಟವಾದಂಥ ಛತ್ರಿಯನ್ನು ದಾನ ಮಾಡಬೇಕು. ಇದನ್ನು ಅಂದರೆ ಈ ಛತ್ರಿ ದಾನ ಬಹಳ ಉತ್ತಮ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದು ಕೂಡ ಕುಟುಂಬದಲ್ಲಿ ಸಂತೋಷವನ್ನು ಮತ್ತು ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತೆ. ಹಾಗೆ ಕುಟುಂಬದ ಸದಸ್ಯರು ಕೂಡ ಯಾವುದೇ ತೊಂದರೆಗಳಿಂದ, ಆರ್ಥಿಕ ಸಂಕಷ್ಟಗಳಿಂದ ರಕ್ಷಣೆಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಛತ್ರಿ ಹೇಗೆ ನೆರಳನ್ನು ಕರುಣಿಸುತ್ತೋ ಅದೇ ರೀತಿಯಲ್ಲಿ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿ ಇರುವಂಥದ್ದು ಈ ಪಿತೃಗಳ ಆಶೀರ್ವಾದ. ಹಾಗಾಗಿ ನಮ್ಮ ಪಿತೃಗಳು ಕೂಡ, ಪೂರ್ವಜರು ಕೂಡ ಸಂತೋಷಗೊಳ್ಳಬೇಕು ಅಂತ ಹೇಳಿದ್ರೆ ಅವರ ಹೆಸರಿನಲ್ಲಿ ಛತ್ರಿಯನ್ನು ದಾನ ಮಾಡಬೇಕು. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ಕನಿಷ್ಠ ಈ 7 ವಸ್ತುಗಳ ಪೈಕಿ ಯಾವುದಾದರೂ 3
ಯಥಾಶಕ್ತಿ ದಕ್ಷಿಣೆಯ ಜೊತೆಗೆ ಸತ್ಪಾತ್ರರಿಗೆ ದಾನ ಮಾಡಿ. ಅದರಲ್ಲೂ ವಿಶೇಷವಾಗಿ ನೀವು ಈ ದಾನ ಧರ್ಮಾದಿಗಳನ್ನು ಈ ಪಿತೃಪಕ್ಷದಲ್ಲಿ ಅನುಸರಣೆ ಮಾಡಬೇಕು. ಇನ್ನು ಪಿತೃಗಳಿಗೆ ಇಷ್ಟವಾಗಿರುವಂತಹ ಕೆಲವು ವಸ್ತುಗಳು, ಸಾಮಗ್ರಿಗಳು ಬಳಕೆಯಲ್ಲಿರುವಂಥದ್ದಿದೆ. ಅವುಗಳನ್ನು ಕೂಡ ಈ ಪಿತೃಪಕ್ಷದ ಸಂದರ್ಭದಲ್ಲಿ ದಾನ ಮಾಡಬಹುದು. ನೀವು ಏನೇ ದಾನ ಮಾಡಿದ್ರೂ ಕೂಡ ಪಿತೃಗಳ ಹೆಸರಿನಲ್ಲಿ ದಾನ ಮಾಡಿ. ಹಾಗೆ ದಾನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಉದ್ಧರಣೆ ನೀರನ್ನು ಆ ಸಾಮಗ್ರಿಯ ಅಥವಾ ವಸ್ತುವಿನ ಮೇಲೆ ಹಾಕಿ ದಾನ ಮಾಡುವಂಥದ್ದು ಬಹಳ ಶ್ರೇಷ್ಠ. ಆಗ ನೀವು ಮಾಡುವಂತಹ ದಾನದ ಫಲ ನಿಮಗೂ ಸಲ್ಲತ್ತೆ, ಪಿತೃಗಳಿಗೂ ಕೂಡ ಸಲ್ಲತ್ತೆ. ಇದರಿಂದ ನಿಮ್ಮ ಉದ್ದೇಶ ಸಫಲವಾಗುತ್ತೆ. ಹಾಗಾಗಿ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳಿರುತ್ತೆ. ಉದಾಹರಣೆಗೆ ವಿವಾಹಾದಿ ಸಂದರ್ಭಗಳಲ್ಲಿ ಫಲತಾಂಬೂಲಾದಿಗಳನ್ನು ದಾನ ಮಾಡ್ತಾರೆ. ಯಾಕೆಂದರೆ ಆ ಕುಟುಂಬ ಫಲಭರಿತವಾಗಿರಲಿ ಅಂಥೇಳಿ. ಅದೇ ರೀತಿ ಈ ಪಿತೃಪಕ್ಷದಲ್ಲೂ ಕೂಡ ಈಗಾಗಲೇ ಹೇಳಿರುವಂಥ 7 ಸಾಮಗ್ರಿಗಳಲ್ಲಿ ಕನಿಷ್ಠ 3 ದಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಉತ್ತಮ ಫಲಿತಾಂಶ ನಿಮಗೆ ಸಿಕ್ಕಲಿ. ಹಾಗಾಗಿ ಈ ದಾನದ ಮಹತ್ವ, ದಾನದ ಫಲಿತಾಂಶ ತಮಗೆ ಆದಷ್ಟು ಶೀಘ್ರವಾಗಿ ನೇರವಾಗಿ ಬಂದು ಒದಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ನಮ್ಮ ವೀಕ್ಷಕರು ಕೇಳಿರುವಂಥ ಕೆಲವು ಪ್ರಶ್ನೆಗಳನ್ನು ಈ ದಿನ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದೆ 12 ರಾಶಿಯವರ ಗೋಚಾರ ಫಲಗಳ ಬಗ್ಗೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಶುಭ ಸುದ್ದಿಯೊಂದನ್ನು ಕೇಳುವಂತಹ ಸಾಧ್ಯತೆ ಇದೆ. ಆದರೆ ಈ ದಿನದಲ್ಲಿ ನೀವೇ ಮಾಡಿಕೊಂಡಂತಹ ಕೆಲವು ತಪ್ಪುಗಳಿಂದ ವಿಶೇಷವಾಗಿ ನಿಮಗೆ ನೋವುಂಟಾಗುವಂಥದ್ದು, ಪಶ್ಚಾತ್ತಾಪ ಉಂಟಾಗುವಂಥ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಕುಟುಂಬದಲ್ಲೂ ಕೂಡ ಕೇವಲ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಆಪ್ತರಿಂದ, ತುಂಬ ಬೇಕಾದಂತಹ ಮಿತ್ರರಿಂದಲೇ ಸಮಸ್ಯೆಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ನಿಮ್ಮ ಸ್ನೇಹಿತರ ವಲಯದಲ್ಲಿ ಮಾಡಬೇಡಿ. ಹಣವನ್ನು ತರುವಂಥದ್ದಾಗಲಿ ಕೊಡುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ಹಾಗೆ ವಿಶೇಷವಾಗಿ ಲಾಭವನ್ನು ಕುರಿತಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಈ ದಿನ ಚಿಂತನೆ ಮಾಡುವಂಥ ದಿನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗಬೇಕಾದಂಥ ವಿಶೇಷ ಕಾರ್ಯದ ಬಗ್ಗೆ, ಉದ್ಯೋಗದ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಉದ್ಯೋಗದಲ್ಲಿರುವಂಥವ್ರಿಗೆ ಅಲ್ಪ ಮಟ್ಟಿನ ಕಿರಿಕಿರಿಗಳಾಗಬಹುದು. ಸ್ವಲ್ಪ ಹೊಂದಾಣಿಕೆಯಿಂದ ತಗ್ಗಿ ಬಗ್ಗಿ ಹೋಗುವಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರು ಈ ದಿನ ಮಾನಸಿಕವಾಗಿ ತುಂಬ ಸಮತೋಲನದಲ್ಲಿರುವಂತಹ ದಿನ. ನಿಮ್ಮ ಮಾತು, ನಿಮ್ಮ ತೀರ್ಮಾನ, ನಿಮ್ಮ ಅಭಿಪ್ರಾಯ, ಹಾಗೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತುಂಬ ಬ್ಯಾಲೆನ್ಸ್ ಮಾಡ್ತೀರಿ ಈ ದಿನದಲ್ಲಿ. ಯಾವುದೇ ಸರಿ ತಪ್ಪುಗಳ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರುವಂಥವರು ನೀವು ಈ ದಿನ. ಹಾಗೆ ಅನಿರೀಕ್ಷಿತವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಈ ದಿನ ನೀವು ನಿರೀಕ್ಷೆ ಮಾಡಬಹುದು. ಆದರೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅವಮಾನಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ನೀವು ಯಾವುದೇ ಒಂದು ಕಮಿಟ್ಮೆಂಟ್ ಮಾಡಿಕೊಳ್ಳೋ ಮೊದಲು. ಇನ್ನು ವಿಶೇಷವಾಗಿ ಅಭಿವೃದ್ಧಿಯಲ್ಲಿ ಸ್ವಲ್ಪ ನಿಧಾನ ಇರುವಂಥದ್ದು. ಈ ಪ್ರಗತಿಯನ್ನು ಕಂಡು ಕೆಲವರಿಗೆ ಸ್ವಲ್ಪ ಬೇಸರ ಉಂಟಾಗಬಹುದು. ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವು ಚುರುಕುತನವನ್ನು ಅಳವಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಾಗಿ ಹಿರಿಯರ ಅನುಭವಸ್ಥರ ಮಾತುಗಳನ್ನು, ಅವರ ಸಲಹೆಯನ್ನು ಈ ದಿನ ಕೇಳಿಸ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ. ನೀವು ಪ್ರಗತಿಯನ್ನು ಕಾಣುವಂಥದ್ದು, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಹಂಬಲ ಈ ದಿನ ಇದೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರಯಾಣ ಸಂದರ್ಭದಲ್ಲಾಗಲಿ,
ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳ ಬಗ್ಗೆ ಆಗಲಿ ಸ್ವಲ್ಪ ಜಾಗ್ರತೆ ಬೇಕು ಈ ದಿನದಲ್ಲಿ. ಹಾಗೆ ಯಾಮಾರಬೇಡಿ. ಯಾವುದೇ ಕೆಲಸ, ಅದು ಚಿಕ್ಕದಾದ ಕೆಲಸ ಆಗಲಿ ದೊಡ್ಡದಾದ ಕೆಲಸ ಆಗಲಿ, ಅದರ ಬಗ್ಗೆ ತುಂಬ ಆಸಕ್ತಿ ಹಾಗೆ ಒಂದು ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಈ ದಿನದಲ್ಲಿ. ಯಾಕೆಂದರೆ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮಾತುಗಳಿಂದ ಕೂಡ ಕೆಲವು ತಪ್ಪುಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಕೆಲವರಿಗೆ ಸಾಲ ಮಾಡುವಂಥ ಪರಿಸ್ಥಿತಿ ಒದಗಿ ಬರಬಹುದು. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಇರುವಂಥ ವಿರಸ, ಈ ಭಿನ್ನಾಭಿಪ್ರಾಯ ಏನಿದೆ, ಇದು ಶಮನ ಆಗುವಂಥ ಸಾಧ್ಯತೆಗಳಿದೆ. ಅದಕ್ಕಾಗಿ ನಿಮ್ಮ ಕೊಡುಗೆ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರವನ್ನು ಕಾಣಬೇಕು, ಅದಕ್ಕೆ ಒಂದು ಉತ್ತರವನ್ನು ಕಂಡುಕೊಳ್ಬೇಕು ಅನ್ನುವಂಥ ದಿಸೆಯಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನ ಮಾಡಿ ಈ ದಿನ ಪುಟ್ಟದಾದ ಅರ್ಚನೆಯನ್ನು ಮಾಡಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುವಂಥ ದಿನ. ಏಕೆಂದರೆ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಮನಸ್ಥಿತಿ ಈ ದಿನ ನಿಮಗೆ ಜಾಸ್ತಿ ಇದೆ. ಹಾಗೆ ಈ ದಿನ ವಿಶೇಷವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮತನ, ನಿಮ್ಮ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಮಕ್ಕಳಿಂದ ಲಾಭ ಕೂಡ ಇದೆ ಈ ದಿನ. ಅವರ ಬಗ್ಗೆ ನೀವು ಕೈಗೊಳ್ಳುವಂಥ ಯಾವುದೇ ನಿರ್ಧಾರಗಳು ಕೂಡ ಮುಂದೆ ಒಳ್ಳೆಯ ಅನುಕೂಲವನ್ನು ಕಲ್ಪಿಸ್ಕೊಡುತ್ತೆ. ಹಾಗೆ ಉದ್ಯೋಗದಲ್ಲೂ ಕೂಡ ನಿಮಗೆ ಒಳ್ಳೆಯ ಮನಸ್ಥಿತಿ ಇದೆ. ಅಂದರೆ ನಿಮ್ಮ ಸಹೋದ್ಯೋಗಿಗಳ ಸಹಕಾರ, ಮೇಲಧಿಕಾರಿಗಳ ಮಾರ್ಗದರ್ಶನ ಈ ದಿನ ನಿಮಗೆ ವಿಶೇಷವಾಗಿ ಲಭಿಸುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನೆಮ್ಮದಿಯ ದಿನ. ಇನ್ನು ವಿಶೇಷವಾಗಿ ಸ್ತ್ರೀಯರಿಗೆ ತುಂಬ ಗೌರವ ಸಂಪಾದನೆ ಮಾಡಿಕೊಳ್ಳುವಂಥ ದಿನ. ಹಾಗಾಗಿ ನಿಮ್ಮ ನಡೆ ನುಡಿ ಎಲ್ಲರಿಗೂ ಕೂಡ ಇಷ್ಟವಾಗುವಂಥ ದಿನ. ಹಾಗೆ ಇಲ್ಲಿಯವರೆಗೆ ನೀವು ಕಾಪಾಡಿಕೊಂಡು ಬಂದಿರುವಂಥ ನಿಮ್ಮ ಸ್ಥಾನಮಾನ, ಗೌರವ, ಅಂತಸ್ತೇನಿದೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಅದು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದತ್ತಾತ್ರೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಚಿತ್ರವಾದಂಥ ಮನೋಭಿಲಾಷೆ ಉಂಟಾಗುವಂಥ ದಿನ. ಏನೋ ಬಯಕೆಗಳು, ಆಸೆಗಳು ಬರುವಂಥದ್ದು. ಕೆಲವೊಂದನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಆದರೆ ಕೆಲವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಆಸೆಗಳಲ್ಲಿ, ಬಯಕೆಗಳಲ್ಲಿ ಸ್ವಲ್ಪ ಮಿತಿಯನ್ನು ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಯಾವುದೇ ಕೆಲಸ ಮಾಡಿ, ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನ ಮಾಡಿ, ಅದು ಬೇರೆಯವರಿಗೆ ನೋವಾಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ವರ್ತನೆ ಇರಬೇಕು. ಏಕೆಂದರೆ ಈ ದಿನದಲ್ಲಿ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು. ಹಾಗಾಗಿ ಈ ದಿನ ಬೇರೆಯವರ ತಪ್ಪುಗಳನ್ನು ಬಹಳ ವಿಶೇಷವಾಗಿ ಕಂಡುಹಿಡಿತೀರಿ, ಆದರೆ ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ. ಆ ರೀತಿಯ ವರ್ತನೆ ಇರುವಂಥ ದಿನ. ಅದಕ್ಕಾಗೂ ಕೂಡ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಮಕ್ಕಳ ವಿಚಾರವಾಗಿ ಸ್ವಲ್ಪ ನೋವು ಉಂಟಾಗುವಂಥದ್ದು, ಇದೇ ಮನೆಯಲ್ಲಿ ಈ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆದಷ್ಟು ತಾಳ್ಮೆಯಿಂದ ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗಾಗಿ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 8. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವಾಹನಗಳಿಂದ ತುಂಬ ಲಾಭ ಇರುವಂಥ ದಿನ. ನಿಮ್ಮ ಪ್ರಯಾಣ ಖುಷಿಯನ್ನು ಕೊಡುತ್ತೆ. ಹಾಗೆ ಈ ದಿನದಲ್ಲಿ ನೀವು ಯಾವುದೇ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ರೂ ಕೂಡ ಅದು ತುಂಬ ಸಕ್ಸಸ್ ಆಗುತ್ತೆ. ಏಕೆಂದರೆ ಪೂರ್ವ ಸಿದ್ಧತೆ ಈ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಹಿರಿಯರ ಮಾತಿಗೆ ಗೌರವವನ್ನು ಕೊಡುವಂಥ ದಿನ. ಇನ್ನು ಮನೆಯಲ್ಲಿ ಆಗುವಂಥ ತೀರ್ಮಾನ ಏನಿದೆ ಅದಕ್ಕೆ ನೀವು ಕೂಡ ಬದ್ಧರಾಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಕಮಿಟ್ಮೆಂಟ್ ಚೆನ್ನಾಗಿದೆ. ನೀವು ಹೇಳಿರುವಂಥ ಮಾತನ್ನು ಉಳಿಸ್ಕೊಳ್ತೀರಿ. ಹಾಗಾಗಿ ನಿಮಗೆ ಈ ದಿನ ಒಂದು ಗೌರವ, ಪ್ರತಿಷ್ಠೆ, ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಆದರೆ
ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರಿಂದಲೋ ನಿಮ್ಮ ಸಂಗಾತಿಯಿಂದಲೋ ಅವರ ನಡವಳಿಕೆ, ಅವರ ಮಾತು ನಿಮಗೆ ಅಷ್ಟಾಗಿ ಸಂತೋಷವನ್ನು ತರಲ್ಲ ಈ ದಿನ. ಆದ್ದರಿಂದ ಈ ಹಣಕಾಸಿನ ವಿಚಾರದಲ್ಲಿ ಲಾಭ ಆದರೂ ಕೂಡ ಈ ಮನಸ್ಸಿಗೆ ಈ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದು ಈ ದಿನ ನಿಮ್ಮ ಪರವಾಗಿ ಆಗುವಂತಹ ಸೂಚನೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಆತ್ಮೀಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರಿಂದ ಕೆಲವು ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ಫಲಪ್ರದವಾದಂತಹ ದಿನ. ಸ್ವಲ್ಪ ಹೊಂದಾಣಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಯಶಸ್ಸಿದೆ. ಆದರೆ ಈ ಸಂಬಂಧವಾಗಿ ನೀವು ಮಾತಾಡುವಂಥ ಮಾತು ವಾಗ್ವಾದದಂತೆ ಇರುವಂಥದ್ದು, ಒಂದು ಚರ್ಚೆಯ ರೂಪಕ್ಕೆ ತಿರುಗುತ್ತೆ. ಏಕೆಂದರೆ ನಿಮಗೆ ಗೊತ್ತಿದೆ ಆ ಮಾತಿನ ಪಲ್ಸ್ ರೇಟ್ ಹೇಗಿದೆ ಅಂಥೇಳಿ, ಅದನ್ನು ಹಿಡಿದು ಈ ದಿನ ಮಾತಾಡುವಂಥವ್ರು. ಹಾಗಾಗಿ ಈ ಕಾನೂನು, ನೀತಿ, ನಿಯಮ, ಪದ್ಧತಿ ಇವುಗಳ ಬಗ್ಗೆ ಹೆಚ್ಚು ಒತ್ತಾಸೆ ಇರುವಂಥ ದಿನ. ಹಾಗೆ ವಿಶೇಷವಾಗಿ ಉತ್ತಮ ಕಾರ್ಯದಲ್ಲಿ ಧನಲಾಭ ಆಗುವಂಥ ಸಾಧ್ಯತೆಗಳಿದೆ. ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ ಈ ದಿನ. ಅದು ನಿಮಗೆ ಹೆಚ್ಚಿನ ಲಾಭವನ್ನು ಕೂಡ ತಂದುಕೊಡುತ್ತೆ. ಹಾಗೆ ವೃತ್ತಿಪರರಿಗೆ ಈ ದಿನ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು. ಇನ್ನು ಚಿಲ್ಲರೆ ವ್ಯಾಪಾರಿಗಳೇನಿದ್ದೀರಿ, ವ್ಯವಹಾರ ಮಾಡುವಂಥವರು ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮಪಡಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ಬಂಡವಾಳವನ್ನು ತೊಡಗಿಸ್ಬೇಕು, ಇನ್ನು ಯಾವುದೇ ರೀತಿಯ ವ್ಯಾಪಾರವನ್ನು ಮುಂದುವರಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿರುವಂಥವ್ರಿಗೆ ಒಳ್ಳೆಯ ದಿನ. ಹಾಗಾಗಿ ನೀವು ಯಾವುದೇ ತೀರ್ಮಾನವನ್ನು ಕೈಗೊಂಡರೂ ಕೂಡ ಈ ದಿನ ಸಕ್ಸಸ್ ಆಗುತ್ತೆ. ಇನ್ನು ವಿಶೇಷವಾಗಿ ಮಿತ್ರರೊಂದಿಗೆ ಏನಾದರೂ ವಾಗ್ವಾದಗಳು, ಚರ್ಚೆಗಳು ಬರುವಂಥ ಸಾಧ್ಯತೆ ಇದ್ದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥ ದಿನ. ಹಾಗಾಗಿ ಬಹಳ ಪೂರ್ವ ಸಿದ್ಧತೆಯೊಂದಿಗೆ ನಿಮ್ಮ ಪ್ರಯಾಣವನ್ನು ಮಾಡಬೇಕು. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರುವಂಥ ದಿನ. ನಾಳೆ ಮಾಡಿದ್ರಾಯಿತು ಅನ್ನುವಂಥ ಮನಸ್ಥಿತಿ ಇರೋದರಿಂದ ಕೆಲವು ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥ ಒಂದು ಸೋಮಾರಿತನ ಈ ದಿನ ನಿಮ್ಮನ್ನು ತುಂಬ ಕಾಡುತ್ತೆ. ಹಾಗೆ ನರಗಳ ದೌರ್ಬಲ್ಯ ಇರುವಂಥದ್ದು. ಹಾಗಾಗಿ ಏನೋ ಒಂದು ಸುಸ್ತು, ದೇಹದಲ್ಲಿ ಅಷ್ಟೊಂದು ಲವಲವಿಕೆ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಈ ದಿನದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದಿದೆ, ಸ್ವಲ್ಪ ಎಚ್ಚರಿಕೆ. ಇನ್ನು ಕೆಲವು ವಿಚಾರಗಳು ನಿಮಗೆ ಮಾನಸಿಕ ಹಿಂಸೆಯನ್ನು ತರುವಂಥದ್ದು. ಏನೋ ಪ್ರಯತ್ನ ಮಾಡಿದ್ದೀರಿ, ಆದರೆ ಆ ಸಮಸ್ಯೆಗಳು ಇನ್ನೂ ಕೂಡ ಪರಿಹಾರ ಆಗಿಲ್ಲ, ಅದು ಈ ದಿನ ಮುಂದುವರಿಯುವಂಥದ್ದಾಗುತ್ತೆ. ಹಾಗೆ ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಅದರಿಂದ ಅಪವಾದಗಳು ಬರುವಂಥದ್ದು. ಏಕೆಂದರೆ ನಿಮ್ಮ ದೃಷ್ಟಿಕೋನ ಬೇರೆ, ಇತರರು ಅದನ್ನು ಅರ್ಥೈಸ್ಕೊಳ್ಳುವಂಥದ್ದು ಬೇರೆ ಆಗುತ್ತೆ. ಹಾಗಾಗಿ ಈ ದಿನ ಸಾದಾ ಸೀದವಾದಂಥ ದಿನವನ್ನಾಗಿ ನೀವು ಕಳಿಬೇಕು. ಯಾವುದೇ ಒಂದು ಎಕ್ಸ್ಟ್ರಾ ಕೆಲಸಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ಯಾವುದೇ ವಿಚಾರಕ್ಕೂ ಕೂಡ ಯಾರಿಗೂ ಕೂಡ ಸಹಾಯ ಮಾಡುವಂಥ ಒಂದು ತೀರ್ಮಾನವನ್ನು ಮಾಡಿಕೊಳ್ಬೇಡಿ ಈ ದಿನದಲ್ಲಿ. ಹಾಗಾಗಿ ನೀವು ನಿಮ್ಮ ಕೆಲಸ ಇಷ್ಟಕ್ಕೆ ಬದ್ಧರಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಇಷ್ಟದ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಯಾವುದೇ ಒಂದು ಬಂಡವಾಳ ಹಾಕುವಂಥದ್ದು, ಯಾವುದೇ ವಸ್ತು ಖರೀದಿ ಮಾಡುವಂಥದ್ದು, ಇನ್ಯಾರಿಗಾದರೂ ಸಾಲ ನೀಡುವಂಥ ಒಂದು ಮನಸ್ಥಿತಿ, ಇಂಥದ್ದೇನಾದರೂ ಈ ದಿನ ನಿಮ್ಮ ಅಜೆಂಡಾದಲ್ಲಿದ್ದರೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಮೋಸ ಉಂಟಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ನಂಬಿಕಸ್ಥರಿಂದಲೇ ನಿಮಗೆ ಮೋಸ ಆಗುವಂಥದ್ದು. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಕೆಲಸಗಾರರಿಂದ ಕೂಡ ನಷ್ಟ ಉಂಟಾಗುವಂಥದ್ದು ಇದೆ.
ನೀವು ಯಾರನ್ನು ನಂಬಿದ್ದೀರೋ ಅಂತಹ ಕೆಲಸಗಾರರೇ ಈ ದಿನ ನಿಮ್ಮ ಮನಸ್ಸಿನ ತೃಪ್ತಿಯ ಮಟ್ಟಕ್ಕೆ ಕೆಲಸವನ್ನು ಮಾಡಲ್ಲ. ಇದು ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟಾಗುವಂಥದ್ದು. ಇನ್ನು ಕೆಲವು ವಿಚಾರಗಳಲ್ಲಿ ಮನಸ್ಸಿಗೆ ತುಂಬ ಆತಂಕ ಇರುವಂಥ ದಿನ. ನಾಳೆ ಏನೋ ಎತ್ತ ಅನ್ನುವಂಥ ಒಂದು ಭಯ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇದೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಸಮಸ್ಯೆ ಬರಲಿ, ಯಾವುದೇ ತಗಾದೆ, ಯಾವುದೇ ರೀತಿಯ ಕಿರಿಕಿರಿಗಳು ಇವುಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತನ ಆರಾಧನೆಯನ್ನು ಮಾಡಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದಾಂಪತ್ಯದಲ್ಲಿ ಸಂತೋಷ ಇರುವಂತಹ ದಿನ. ಕುಟುಂಬದಲ್ಲಿ ನೆಮ್ಮದಿ ಇದೆ. ಈ ದಿನದಲ್ಲಿ ನಿಮ್ಮ ಮಾತಿಗೆ ಒಂದು ಗೌರವ, ಬೆಲೆ ಇರುವಂಥ ದಿನ. ಕೆಲವರು ನಿಮ್ಮ ಮಾತನ್ನು ತಳ್ಳಿ ಹಾಕ್ತಾಯಿದ್ರು, ಮಾತಿಗೆ ಬೆಲೆ ಕಿಮ್ಮತ್ತು ಇರಲಿಲ್ಲ. ಆದರೆ ಈ ದಿನ ನಿಮ್ಮ ಮಾತನ್ನು ವಿಶೇಷವಾಗಿ ಕೇಳಿಸ್ಕೊಂಡು ಅದನ್ನು ಅಳವಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ತೃಪ್ತಿ ಇರುವಂಥ ಸಂದರ್ಭ. ಹಾಗೆ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಅಧಿಕ ಲಾಭವನ್ನು ಕಾಣುವಂಥ ದಿನ. ಹಾಗೆ ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಅನುಕೂಲತೆಗಳು ಉಂಟಾಗುತ್ತೆ. ಸಮಯಕ್ಕೆ ಸರಿಯಾಗಿ ಅವರ ಒಂದು ಸಲಹೆ, ಸಹಕಾರ ನಿಮಗೆ ದಿನ ಲಭ್ಯವಾಗುತ್ತೆ. ಇನ್ನು ಸ್ನೇಹಿತರಿಂದ ನಿಮಗೆ ಉದ್ಯೋಗದ ಭರವಸೆ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಯಾವುದೇ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದರ ಫಲ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಮನಸ್ತೃಪ್ತಿ ಇದೆ. ಇದರಿಂದ ನಿಮ್ಮ ಮಾತು, ನಿಮ್ಮ ನಡತೆ ಎರಡರಲ್ಲೂ ಕೂಡ ಒಂದು ಸಾಮ್ಯತೆಯನ್ನು ಕಾಣಬಹುದು. ಇದರಿಂದ ನಿಮಗೆ ಗೌರವ, ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಆಕಸ್ಮಿಕವಾಗಿ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವಂಥದ್ದು ಇದೆ. ಅಪರಿಚಿತರ ಭೇಟಿ. ಹಾಗಾಗಿ ನಿಮ್ಮ ಮುಂದಿನ ವ್ಯಾಪಾರ ವ್ಯವಹಾರಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ಆ ವ್ಯಕ್ತಿಯಿಂದ ಹೆಚ್ಚು ಅನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಇರುವಂಥದ್ದು, ಆರೋಗ್ಯದಲ್ಲಿ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವು ಮಾಡ್ತಾ ಇರುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ಈ ದಿನ ಸಾಲಗಾರರಿಂದ ಯಾವುದೇ ರೀತಿಯ ಕಿರಿಕಿರಿಗಳು ಉಂಟಾದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಇನ್ನು ವಿಶೇಷವಾಗಿ ಅಧಿಕಾರಿಗಳಿಂದ ಸಮಸ್ಯೆಗಳು ಬರಬಹುದು. ಈ ದಿನ ಅವರ ಒತ್ತಡ ಜಾಸ್ತಿ ಆಗ್ಬೋದು. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಸ್ವಲ್ಪ ಒತ್ತಡಗಳು ಇರುವಂಥದ್ದು, ಏನೋ ಒಂದು ಪ್ರೆಷರ್ ಇದೆ. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿಯನ್ನು ಈ ದಿನ ಹೊಂದಬೇಕಾಗತ್ತೆ. ಇನ್ನು ವಿಶೇಷವಾಗಿ ಸ್ತ್ರೀಯರಿಗೆ ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟ ಇರುವಂಥದ್ದು. ಹಾಗಾಗಿ ನಿಮ್ಮನ್ನು ಕಂಡು ಅಸೂಯೆ ಪಡುವಂಥವರ ಸಂಖ್ಯೆ ಈ ದಿನ ಹೆಚ್ಚಾಗಿ ಇರುವಂಥದ್ದು. ಕೆಲವರು ವ್ಯಕ್ತಪಡಿಸಲ್ಲ, ಆದರೆ ಈ ಮುಸುಕಿನ ಗುದ್ದಾಟ ಅನ್ನುವಂಥದ್ದು ನಡೆಯುತ್ತೆ. ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏಕೆಂದರೆ ಈ ದಿನ ನಿಮ್ಮ 6th ಸೆನ್ಸ್ ಏನಿದೆ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ದಿನ. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರು ಈ ದಿನದಲ್ಲಿ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಂದು ಉದ್ದೇಶಿತ ಕಾರ್ಯಕ್ಕಾಗಿ ಹೋಗುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ನಿಮಗೆ ಈ ದಿನ ಒದಗಿ ಬರುವಂಥದ್ದು. ಇನ್ನು ವಿಶೇಷವಾಗಿ ಅಜೀರ್ಣ ಸಮಸ್ಯೆ ನಿಮಗೆ ಕಾಡಬಹುದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗೆ ಕುಟುಂಬದಲ್ಲೂ ಕೂಡ ನೀವು ಅಂದುಕೊಂಡಿರುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಅಡೆತಡೆಗಳು ಇರುವಂಥದ್ದು, ಯಾರೋ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥದ್ದು, ಇಲ್ಲ ನಿಮ್ಮ ಕುಟುಂಬಸ್ಥರ ಸಹಾಯ ಸಹಕಾರಗಳು ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಇದು ಮನಸ್ಸಿಗೆ ಸ್ವಲ್ಪ ಜಿಗುಪ್ಸೆ, ಸ್ವಲ್ಪ ಕಿರಿಕಿರಿಯನ್ನು ತರುವಂತಹ ದಿನ. ಹಾಗಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಅಂದರೆ ನೀವು ಬಯಸಿದ್ದೆಲ್ಲ ಕೂಡಲೇ ಸಿಕ್ಕದೇ ಇದ್ದರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಅದನ್ನು ಪಡ್ಕೊಳ್ತೀನಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ ಈ ದಿನದಲ್ಲಿ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಬಹಳ ವಿಚಾರವಂತಿಕೆ ಇರಲಿ. ವಿಚಾರವನ್ನು ಚೆನ್ನಾಗಿ ಮಥಿಸಿ ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನದಲ್ಲಿ ನ್ಯಾಯ ನೀತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು.
ಸರ್ಕಾರದ ನೀತಿ ನಿಯಮಗಳೇನಿದೆ ಅದರಲ್ಲೂ ಈ ರಸ್ತೆ ಸಂಚಾರಿ ನಿಯಮ ಇದನ್ನು ಪರಿಪಾಲನೆ ಮಾಡಬೇಕು ಈ ದಿನದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ತಂದೆಯವರಿಂದ ಅಥವಾ ತಂದೆಯ ಸ್ಥಾನದಲ್ಲಿರುವಂಥ ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಅದೃಷ್ಟ ಒದಗಿ ಬರುತ್ತೆ. ಹಾಗಾಗಿ ಈ ದಿನದಲ್ಲಿ ಮಿಶ್ರ ಫಲಗಳಿದ್ದರೂ ಕೂಡ ಮನಸ್ಸು ಸಮಾಧಾನದಿಂದ ಇರುತ್ತೆ. ಯಾಕೆಂದರೆ ನಿಮ್ಮ ಮನೆ ದೇವರನ್ನು ತುಂಬ ಇಷ್ಟಪಡ್ತೀರಿ. ದರ್ಶನ ಮಾಡಿ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದಾದ್ರೂ ಅಮ್ಮನವರ ದೇವಸ್ಥಾನ, ಶಕ್ತಿಪೀಠ ಅಥವಾ ಗ್ರಾಮ ದೇವತೆ ಅಣ್ಣಮ್ಮ ದೇವಿ, ಇನ್ನು ವಿಶೇಷವಾಗಿ ದುರ್ಗಾದೇವಿ, ಚಾಮುಂಡೇಶ್ವರಿ, ಹೀಗೆ ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.